ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ಜಯಶ್ರೀ. ಇಂದಿನ ಪ್ರಮುಖ ಸುದ್ದಿಗಳು. ಚಳ್ಳಕೆರೆ ನಗರದ ಇಸ್ಕಾನ್ ಸಂಸ್ಥೆ ವತಿಯಿಂದ ದೇವರಿಗೆ ವಿಶೇಷ ಭಜನೆ ಹಾಗೂ ಪೂಜೆ ನೆರವೇರಿಸುವ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾದರು. ಅಪ್ರಾಪ್ತೆ ಮೇಲೆ ಲೈಂಗಿಕ ಅತ್ಯಾಚಾರವೆಸಗಿದ್ದ ಮೌಲ್ವಿ ಹಾಗೂ ಆಕೆ ಸಹೋದರನನ್ನ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ ಎಂದು ಚಿತ್ರದುರ್ಗ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ತಿಳಿಸಿದ್ದಾರೆ. ಒಬ್ಬ ಮನುಷ್ಯನ ದೋಷಗಳನ್ನ ಹೇಳಿದ್ರೆ ಅವನು ನಮ್ಮನ್ನ ದ್ವೇಷ ಮಾಡುತ್ತಾನೆ. ಇಂತಹ ಸಮಾಜ ನಮ್ಮ ಮಧ್ಯೆ ಇದೆ ಎಂದು ಸಾಣೇಹಳ್ಳಿ ಮಠದ ಪಂಡಿತಾರಾಧ್ಯ ಶ್ರೀಗಳು ನುಡಿದರು. ಹೊಳಲ್ಕೆರೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಭರ್ಜರಿ ಮಳೆ, ಭರಮಸಾಗರ ದೊಡ್ಡ ಕೆರೆಗೆ ಹರಿದು ಬರುತ್ತಿರುವ ಮಳೆ ನೀರು. ತಳಕು ಹೋಬಳಿ ಗಟ್ಪರ್ತಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ದುರ್ಗಮ್ಮ ಆಯ್ಕೆ. ಚಳ್ಳಕೆರೆಯಲ್ಲಿ ಧಾರಾಕಾರ ಮಳೆ, ಮಧ್ಯಾಹ್ನ 1 ಗಂಟೆಯಿಂದ ಸುರಿದ ಮಳೆರಾಯ. ಭಾರೀ ಮಳೆಗೆ ಅಂಡರ್ ಪಾಸ್ ಜಲಾವೃತ, ಮೊಳಕಾಲ್ಮೂರು ಜನತೆ ಹೈರಾಣು. ಮಳೆ ತಂದ ಅವಾಂತರಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶ, ಅಪಾರ ನಷ್ಟದಲ್ಲಿ ರೈತ ಕಂಗಾಲು. ಚಿತ್ರದುರ್ಗ ಲೋಕಸಭಾ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಭರ್ಜರಿ ಗೆಲುವು, ಸಂತಸದ ನಗೆ ಬೀರಿದ ಗೋವಿಂದ ಎಂ ಕಾರಜೋಳ. ಬಿಜೆಪಿ ಅಭ್ಯರ್ಥಿಗೆ ಗೆಲುವು ಲಭಿಸಿದ್ದಕ್ಕೆ ನಾಯಕನಹಟ್ಟಿ ಬಿಜೆಪಿ ಮಂಡಲದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇಷ್ಟಾಗಿತ್ತು ಇವತ್ತಿನ ನಮ್ಮೂರ ಸುದ್ದಿ. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ 8 ಗಂಟೆಗೆ ನಮ್ಮ ಚಳ್ಳಕೆರೆ ಟಿವಿಯನ್ನು.